अस्सलाम वालेकुम। ಹಾಯ್ ಎವ್ರಿವನ್। ಇವತ್ತು ನಾವು ಕಾಶಿ ಹಲ್ವಾನ ತುಂಬಾ ಈಸಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ। ಇದಕ್ಕೆ ಒಂದು ಬಾಣಲೆಗೆ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಬೇಕು। ಈಗ ಸ್ವಲ್ಪ ಗೋಡಂಬಿನ ಕಟ್ ಮಾಡಿ ಹಾಕಿ ಇದನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು। ಈಗ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕಬೇಕು, ಇದನ್ನು ಕೂಡ ಫ್ರೈ ಮಾಡಿ। ಇದೀಗ ಫ್ರೈ ಆಗಿದೆ, ಇದನ್ನು ಒಂದು ಬೌಲ್ಗೆ ಹಾಕಿಡಿ। ಈ ರೆಸಿಪಿನ ಮಾಡೋದಕ್ಕೆ ದಪ್ಪ ತಳ ಇರುವಂತ ಪಾತ್ರೆನ ಯೂಸ್ ಮಾಡಿ। ಈಗ ಇದೇ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಈಗ ತುರಿದಿಟ್ಕೊಂಡಿರುವಂತ ಬೂದ್ ಕುಂಬಳಕಾಯಿಯನ್ನು ಹಾಕೋಬೇಕು। ನೋಡಿ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೇನೆ, ಇದನ್ನು 1 ಬೌಲ್ ಅಷ್ಟು ಹಾಕಿದ್ದೇನೆ। ಇದನ್ನೀಗ ತುಪ್ಪದಲ್ಲಿ ಒಂದು 20ರಿಂದ 25 ನಿಮಿಷ ಆದರೂ ಬೇಯಿಸ್ಕೋಬೇಕು। ಇದು ನೀರು ಇಂಗುವವರೆಗೂ ಇದೇ ರೀತಿಯಾಗಿ ಸೌಟ್ ಹಾಕ್ತಾನೆ ಇರಬೇಕು। ಅರ್ಧ ಕಪ್ ಅಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೇನೆ, ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕಿ। ಸಕ್ಕರೆ ಬೇಡ ಅನ್ನೋರು ಇದಕ್ಕೆ ಬೆಲ್ಲನೂ ಹಾಕಬಹುದು। ಫ್ರೆಂಡ್ಸ್, ಇದು ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ, ನೀವು ಮನೆಯಲ್ಲಿ ಟ್ರೈ ಮಾಡಿ। ಈಗ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋಬೇಕು, ಹಾಗೆ ನೀರಲ್ಲಿ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿರೋ ಕೇಸರಿಯನ್ನು ಹಾಕೊಂಡಿದ್ದೇನೆ। ಇದು ಆಪ್ಷನಲ್, ಬೇಕಂದರೆ ಹಾಕೋಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡಿ। ಇದು ಕರೆಕ್ಟಾಗಿ ಬೇಯಬೇಕು, ಆಗ ಮಾತ್ರ ಟೇಸ್ಟ್ ಸೂಪರ್ ಆಗಿ ಬರುತ್ತೆ। ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು। ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ। ಕುಂಬಳಕಾಯಿ ಹೆಲ್ತ್ಗೆ ಅಂತೂ ತುಂಬಾ ಒಳ್ಳೆಯದು। ಫ್ರೆಂಡ್ಸ್, ಇದೇ ರೀತಿಯಾದಂಥ ಹೆಲ್ದಿ ರೆಸಿಪಿ ಬೇಕಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ। ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ। ಈಗ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ। ಇದೀಗ ಹಲ್ವಾ ರೆಡಿ ಆಗ್ತಾ ಬಂತು। ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ। ನೋಡಿ ಇದೀಗ ರೆಡಿಯಾಗಿದೆ। ಇವಾಗ ಇದಕ್ಕೆ ಫ್ರೈ ಮಾಡಿಟ್ಟ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಮಿಕ್ಸ್ ಮಾಡಿ। ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ। ಕಾಶಿ ಹಲ್ವಾ ರೆಡಿ ಆಗ್ತಾ ಬಂತು। ಇವಾಗ ಫ್ಲೇಮ್ನ ಆಫ್ ಮಾಡಿ। ಫ್ರೆಂಡ್ಸ್, ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಕಾಶಿ ಹಲ್ವಾ ರೆಡಿಯಾಗಿದೆ, ನೋಡೋದಕ್ಕೆ ಸೂಪರ್ ಆಗಿದೆ ಅಲ್ಲ, ಟೇಸ್ಟ್ ಅಂತೂ ವಾವ್। ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಫೀಡ್ಬ್ಯಾಕ್ನ ಕಾಮೆಂಟಲ್ಲಿ ತಿಳಿಸಿ। ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ। ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್।